ನಮಸ್ಕಾರ ಅದರ ಬಂದವರೇ, ನಾನು ಗ್ರಾಮ ನಕಾಶೆಯಲ್ಲಿರ್ತಕ್ಕಂಥ ವಿವಿಧ ಖರಾಬು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ಬಾಂದು ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬಾಂದು ಅಂದ್ರೆ ಏನು? ಇದು ಉದ್ದನೆಯ ಮಣ್ಣಿನ ಗುಡ್ಡೆಯಾಗಿರುತ್ತದೆ. ತಾವು ಇಲ್ಲಿ ಕಾಣ್ಬೋದು, ಇದು ಒಂದು ಮಣ್ಣಿನ ಗುಡ್ಡೆ ಆಗಿರುತ್ತೆ. ಈ ರೀತಿ ಬಾಂಧವನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಯಾವುದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರ್ವೆ ನಂಬರ್ ಸಂಧಿಸತಕ್ಕಂಥ ಪ್ರದೇಶದಲ್ಲಿ ಬಾಂಧವನ್ನ ನಿರ್ಮಿಸಲಾಗಿರುತ್ತೆ. ಇದಕ್ಕೆ ನಿಖರವಾದ ಅಥವಾ ನಿರ್ದಿಷ್ಟವಾದ ಅಳತೆ ಇರೋದಿಲ್ಲ. ಆದರೆ ಗಡಿ ರೇಖೆ ಸಾಗುವ ಸಮಾನಾಂತರವಾಗಿ ಇದನ್ನ ನಿರ್ಮಿಸಲಾಗಿದೆ. ನೋಡಿ, ಇಲ್ಲಿ ಇದೊಂದು ಗಡಿ ರೇಖೆ ಆಗುತ್ತೆ. ಇದಕ್ಕೆ ಸಮಾನಾಂತರವಾಗಿ ಇಲ್ಲಿ ಬಾಂಧವನ್ನ ಹಾಕಲಾಗಿದೆ. ಒಂದು ವೇಳೆ ಯಾವುದೇ ಜಮೀನಿನ ಗಡಿ ರೇಖೆಯು ಬಹಳ ಉದ್ದ ಇತ್ತು ಅಂತಂದ್ರೆ ಮಧ್ಯದಲ್ಲಿಯೂ ಸಹ ಒಂದು ಬಾಂಧವನ್ನ ನಿರ್ಮಿಸುತ್ತಾರೆ. ಮೂಲ ಭೂಮಾಪನ ಸಮಯದಲ್ಲಿ ಹಾಕಿಸಿರ್ತಕ್ಕಂಥ ಬಾಂಧ ಮಾಪುಗಳನ್ನ ಸುಮಾರು ವರ್ಷಗಳ ಕಾಲ ನಿರ್ವಹಣೆ ಮಾಡಲಾಗಿದೆ. ಕಾಲಕ್ರಮೇಣ ಈ ನಿರ್ವಹಣಾ ಕಾರ್ಯವನ್ನ ನಿಲ್ಲಿಸಲಾಗಿದೆ. ಜಮಾಬಂದಿ ಸಮಯದಲ್ಲಿ ಇವುಗಳಿಗೆ ಸುಣ್ಣ ಬಣ್ಣವನ್ನ ಬಳಿಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ. ಜಮೀನೇ ಉಳುಮೆ ಮಾಡ್ತಾ ಇದ್ದರಿಂದ ಮತ್ತು ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಸಾಕಷ್ಟು ಬಾಂಧುಗಳು ಕಾಣೆಯಾಗಿವೆ ಹಾಗೂ ನಶಿಸಿ ಹೋಗಿವೆ ಹಾಗೂ ಕೊಚ್ಚಿ ಹೋಗಿವೆ. ಕೆಲವುಗಳು ಮಾತ್ರ ಉಳಿದಿದ್ದು ಇವುಗಳನ್ನು ತಾವುಗಳು ಸ್ಥಳದಲ್ಲಿ ಕಾಣಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.